ಮಾಧವ ಮಿತ್ರರಿಗೆ ಎಲ್ಲ ಬಂದಿರುವಂಥ ಎಲ್ಲ ಪ್ರೇಕ್ಷಕರಿಗೆ ಬ್ಲಾಗರ್ಸ್ಗೆ ಧನ್ಯವಾದ ಹೇಳ್ತೀನಿ. ಮೊದಲನೇ ಸತಿ ಅನ್ಸುತ್ತೆ ಟ್ರೈಲರ್ ಲಾಂಚ್ ಇವೆಂಟ್ ಇಷ್ಟು ಅದ್ಧೂರಿಯಾಗಿ ಒಂದು ಸಿನಿಮಾ ನೋಡೋ ರೀತಿಯಲ್ಲಿ ಇಷ್ಟು ಜನ ಸೇರಿದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಮ್ಯಾಮ್ ಹೇಳಿದ್ರು ಪ್ರತಿ ಸಿನಿಮಾನು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಭರವಸೆ ಮೂಡಿಸುವಂಥ ನಟ ನೀವು ಅಂತ ಹೇಳಿದ್ರಿ. ಅದಕ್ಕೆ ಐ ಥಿಂಕ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ನಿರ್ದೇಶಕರನ್ನ ಹಾಗೆ ನಮ್ಮ ನಿರ್ಮಾಪಕರನ್ನ. ಯಾಕಂದರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾರಲ್ಲ, ಅದಕ್ಕೆ ನಾನು ಚಿರಗುಡಿ ಬೇರೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನು ಬ್ಯಾಕ್ಗ್ರೌಂಡ್ ಇಲ್ಲದೆ ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ಕೊಂಡು ರಂಗಿತರಂಗದಿಂದ ಶುರು ಮಾಡಿದೆ. ಈಗ ರೀಸೆಂಟ್ಲಿ ಲವ್ ಯು ಮುದ್ದು ಕೂಡ ಒಳ್ಳೆ ಪ್ರತಿಕ್ರಿಯೆ ಬಂತು. ಈಗ ಸೀಟ್ ಎಡ್ಜ್ ಬರ್ತಾ ಇದೆ, ನೀವೆಲ್ಲ ಸೀಟ್ ಎಡ್ಜ್ ಕೂತ್ಕೊಂಡು ನೋಡ್ತೀರ ಅನ್ನೋ ನಂಬಿಕೆ ನನಗಿದೆ. ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಪಾತ್ರ ಸಿಗೋದಕ್ಕೆ ಪುಣ್ಯ ಮಾಡಿರ್ತೀನಿ ಪ್ರತಿ ಸತಿನೂ. ಯಾಕಂದರೆ ಅದೇ ಥರ ಪಾತ್ರಗಳು ಹುಡ್ಕೊಂಡ್ ಬರ್ತಿರುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ತಂಡ ಕಟ್ತಾರೆ ನಿರ್ದೇಶಕರು. ಅದರಲ್ಲಿ ದೊಡ್ಡ ನಟರಾದಂಥ ಗಿರೀಶ್ ಶಿವಣ್ಣ, ಆಮೇಲೆ ರಾಘು ರಾಮಣ್ಣ ಅವರು ಆ್ಯಕ್ಟ್ ಮಾಡಿರ್ತಾರೆ. ಅಣ್ಣ ಬೈತಾರಲ್ಲಿ ನನ್ನ ಮಗನೇ ಅಂತ. ಇಲ್ಲ, ನಿಜವಾಗ್ಲೂ ಲವ್ ಯು ಮುದ್ದಲು ಒಂದು ಯಾವುದೋ ಸೀನ್ ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ಒಂದು ಚಿಕ್ಕದ ವಿಷಯ ಇಂಪ್ರವೈಸ್ ಮಾಡೋಕೆ ಹೇಳಿದ್ರಿ. ಅದು ಸಿನಿಮಾ ನೋಡ್ಬೇಕಾದ್ರೆ ನನಗೆ ಅನಿಸ್ತು. ಸಿನಿಮಾ ನೋಡ್ಬೇಕಾದ್ರೆ ಅನಿಸ್ತಾನೆ, ಅದು ಆ್ಯಕ್ಚುಲಿ ಎಲಿವೇಟ್ ಆಯಿತು. ಸೊ ಐ ಥಿಂಕ್ ಒಂದು ತಂಡ ಕಟ್ಟೋದು ಬಹಳ ಮುಖ್ಯ ಆಗುತ್ತೆ ಒಂದು ಸಿನಿಮಾ ಚೆನ್ನಾಗಾಗೋದಕ್ಕೆ. ಯಾಕಂದರೆ ಪ್ರತಿಯೊಬ್ಬರು ಇನ್ಪುಟ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಅದೇ ರೀತಿಯಲ್ಲಿ ಸೀಟ್ ಎಡ್ಜಲ್ಲಿ ತುಂಬಾ ಒಳ್ಳೆ ತಂಡ ಕಟ್ಟಿದ್ದಾರೆ. ಎಲ್ಲರೂ ಅಷ್ಟೇ ಎಂಥ್ಯೂಸಿಯಾಸ್ಟಿಕ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರತಿ ದಿನಾನೂ ಒಂಥರ ಓಡ್ತಾನೆ ಇದ್ವಿ. ಯಾವತ್ತೂ ಬೋರ್ ಆಗೋದು ಆ ಥರ ಅನಿಸ್ತಾನೆ ಇಲ್ಲ. ಸೆಟ್ಟಿಗೆ ಯಾವಾಗ ಹೋಗ್ತೀವಿ ಅನ್ನೋ ಥರ ಅನಿಸ್ತಾ ಇತ್ತು. ಇದಾಗಲೇ ಫಸ್ಟ್ ಟೀಸರ್ ಅಂದರೆ ಬ್ಲಾಗ್ 1 ಅಂತ ಕರಿತಿದ್ವಿ, ಅದನ್ನ ಲೂಪ್ ಅಂತ ಕರಿದ್ವಿ ನಾವು. ಈಗ ಎಡ್ಜ್ ಆಫ್ ಎವ್ರಿಥಿಂಗ್ ಅಂತ ಟ್ರೈಲರ್ ಲಾಂಚ್ ಆಗಿದೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಜನವರಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಬ್ಲಾಗರ್ಸ್ ಮೇಲೆ, ಕಾಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಮಾಡಿದ್ದೀವಿ. ಹಾಗಾಗಿ ಕನೆಕ್ಟ್ ಆಗುವಂಥ ವಿಷಯಗಳು ಬಹಳ ಇದೆ ಇದರಲ್ಲಿ. ಅಂದರೆ ಪ್ರತಿ ಸಿನಿಮಾ ನಾನು ನೋಡ್ಬೇಕಾದ್ರೆ ಸರ್, ನಾನು ಯಾವಾಗಲೂ ಕನೆಕ್ಟ್ ಆಗುತ್ತೆ ಅಂತ ನೋಡ್ತಿರ್ತೀನಿ. ಯಾವ್ದಾರ ವಿಷಯಗಳಾಗಿರ್ಬೋದು, ಲವ್ ಆಗಿರ್ಬೋದು, ಒಂದು ಫೈಟ್ ಆಗಿರ್ಬೋದು, ಒಂದೇನೋ ಒಂದು ಏನೇನು ಕನೆಕ್ಟ್ ಆಗುತ್ತಾ ಅಂತ ನೋಡ್ತಿರ್ತೀನಿ. ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಸಾಕಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ. ಏನಕ್ಕೆ ಒಂದು ಬ್ಲಾಗರ್ ಏನೇ ಮಾಡಿದ್ರು ಅದನ್ನ ಆಡಿಯನ್ಸ್ ನೋಡಿ ಇಷ್ಟಪಟ್ಟರೆ ಆ ಬ್ಲಾಗರ್ಸ್ಗೆ ಒಂದು ಬೆಲೆ ಇರುತ್ತೆ. ಅದೇ ರೀತಿ ಬ್ಲಾಗರ್ಸ್ ಕೂಡ ಆಡಿಯನ್ಸ್ಗೆ ಅಂತ ಕಾಂಟೆಂಟ್ ಮಾಡ್ತಾರೆ. ಸೊ ಈ ಸಿನಿಮಾದಲ್ಲಿ ಆಡಿಯನ್ಸು ಕನೆಕ್ಟ್ ಆಗ್ತಾರೆ. ಯಾಕಂದ್ರೆ ದಿನನಿತ್ಯ ನಾವು ನೋಡ್ತಿರೋ ಹಾಗೆ ಸಾಕಷ್ಟು ಜನ ಬ್ಲಾಗರ್ಸ್ ಇವಾಗ ಕಾಂಟೆಂಟ್ಗಳು ಹಾಕ್ತಾನೆ ಇರ್ತಾರೆ ಯೂಟ್ಯೂಬಲ್ಲಿ. ಐ ಥಿಂಕ್ ಸಿನಿಮಾಗಳನ್ನ ನೋಡೋದಕ್ಕಿಂತ ಜಾಸ್ತಿ ಅವರು ಜೀವನದಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಮದುವೆ ಆದ್ರು, ಎಲ್ಲಿ ಟ್ರಿಪ್ ಹೋಗಿದ್ರು, ಏನು ತಿಂತಾ ಇದ್ದಾರೆ, ಎಲ್ಲಿ ಏನು ಬಟ್ಟೆ ಹಾಕಿದ್ದಾರೆ, ಆ ಥರ ವಿಷಯಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ. ಸೊ ಅದು ಅವರು ಕೂಡ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಆ ಥರ ಒಂದು ನಿಟ್ಟಿನಲ್ಲಿ ನೋಡಿದಾಗ ಕನೆಕ್ಟ್ ಆಗುವಂಥ ವಿಷಯದಲ್ಲಿ ಬ್ಲಾಗರ್ ಆಗಿರೋದ್ರಿಂದ ಆ ವಿಷಯ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಸರ್. ಇದರಲ್ಲಿ ಗೊತ್ತಿಲ್ಲ ಸರ್, ನಾನು ಚಿಕ್ಕ ವಯಸ್ಸಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದರ ನೆಗೆಟಿವ್ ಎನರ್ಜಿ ಏನಾದರೂ ನನಗೆ ಫೀಲ್ ಆಗುತ್ತಾ ಅಥವಾ ಈ ಥರದ್ದೆಲ್ಲ ಏನಾದರೂ ಅನುಭವ ಆಗುತ್ತಾ ಅಂತ ಅಣ್ಣಂಗೆ ಫೀಲ್ ಆಗಿರೋ ಗೊತ್ತಿಲ್ಲ ನನಗೆ. ಅವ್ರನ್ನೇ ಕೇಳಬೇಕು ನೀವು. ಆಮೇಲೆ ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಕ್ವಾರ್ಟರ್ಸಲ್ಲಿ ಬಂದಿದ್ದು ಕಾದಿಗಿರ ಮದುವೆ ಕೇಂದ್ರ ಅಂತ. ಅದು ತುಂಬ ಒಂಥರ ಡಾರ್ಕ್ ಪ್ರದೇಶ, ಅದೊಂದು ಸ್ವಲ್ಪ ರಿಮೋಟ್ ಏರಿಯಾನೇ ಅದು. ಸೊ ಚಿಕ್ಕ ವಯಸ್ಸಲ್ಲಿ ಓಡಾಡಿ ಸ್ವಲ್ಪ ಧೈರ್ಯ ಇದೆ ಅಂತ ಅನ್ಕೊಳ್ತೀನಿ ಸರ್. ಬಟ್ ಗೊತ್ತಿಲ್ಲ, ಸಿನಿಮಾ ನೋಡ್ಬೇಕಾದ್ರೆ ಈ ಎಫೆಕ್ಟ್ ನೋಡ್ಬೇಕಾದ್ರೆ ಸ್ವಲ್ಪ ಫೀಲ್ ಆಯಿತು. ಬಟ್ ಸ್ಪಾಟಲ್ಲಿ ಏನೋ ಆ ಥರದ್ದು ಆಗಿಲ್ಲ ಸರ್. ಯಾಕಂದರೆ ಕ್ರೂ ಜೊತೆ ಇರ್ತೀನಿ. ಸೊ ಆ ಥರದ್ದು ಏನೂ ಆಗಲಿಲ್ಲ. ನಮ್ಮ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ ನಾನು ಎಷ್ಟೊಂದು ಜನಕ್ಕೆ ಒಂದು ಸಿಂಗಲ್ ಮೆಸೇಜ್ ಅಷ್ಟೇ ಕಳಿಸಿದ್ದು, ಪ್ಲೀಸ್ ಬನ್ನಿ ಅಂತ. ತುಂಬ ಜನ ಬಂದಿದ್ದೀರಾ ನಾನು ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮೊದಲನೇ ಸಿನಿಮಾ. ಒಂದು ಒಳ್ಳೆ ತಂಡ ಜೊತೆ ಮೊದಲನೇ ಸಿನಿಮಾ ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು. ಅದೇ ಥರ ಒಳ್ಳೆ ಸಿನಿಮಾ ತಂಡ ನಂಗೆ ಸಿಕ್ಕಿದೆ. ದ ವೆರಿ ಸಪೋರ್ಟಿವ್ ಸಿನ್ಸ್ ಬಿಗಿನಿಂಗ್. ಹೇಳ್ಬೇಕಂದ್ರೆ ಸಿದ್ದು ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ರಾಘು ಸರ್, ಗಿರಿ ಸರ್, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಕಲಿಯೋದಿತ್ತು ಸಿನಿಮಾದಲ್ಲಿ. ಯಾಕೆಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲ ಸಪೋರ್ಟ್ ಸಿಕ್ಕಿರೋದ್ರಿಂದ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸಿನಿಮಾ ಮೇ ಬಿ ನೀವು ನೋಡಿದಾಗ ಅನಿಸುತ್ತೆ ಇದು ಹೊಸಬರ ಸಿನಿಮಾ, ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಅನಿಸೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಜನ ಆಡಿಯನ್ಸ್ ಟ್ರೈಲರ್ ಲಾಂಚಿಗೆ ಬಂದಿದ್ದಾರೆ. ಹೋಪ್ಫುಲಿ ಆನ್ ದ ಫಸ್ಟ್ ಡೇ ಫಸ್ಟ್ ಶೋ ಇದೇ ಥರ ಇಷ್ಟು ಆಡಿಯನ್ಸ್ನ ನೋಡಬೇಕು. ಒಂದು ಆರ್ಟಿಸ್ಟ್ಗೆ ಅದೇ ಒಂದು ದೊಡ್ಡ ಕನಸು, ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗೋದು. ದಟ್ಸ್ ದ ಡ್ರೀಮ್ ಕಮ್ ಟ್ರೂ. ಹೋಪ್ಫುಲಿ ಫಿಂಗರ್ ಕ್ರಾಸ್. ಥ್ಯಾಂಕ್ ಯು ಸೋ ಮಚ್. ಮೊದಲು ನನ್ನ ಪ್ರಕಾರ ನನಗೇನು ಅನ್ಸುತ್ತೆ, ಲೈಕ್ ನನ್ನ ಜರ್ನಿಯಲ್ಲಿ ಮೊದಲನೇ ಸಿನಿಮಾದಲ್ಲಿ ನಮಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಸಾಕು, ಒಳ್ಳೆ ತಂಡ ಸಿಕ್ಕಿದ್ರೆ ಸಾಕು ಅನ್ನೋ ಥರನೇ ನಾವು ಯೋಚನೆ ಮಾಡ್ತೀವಿ ಸರ್. ಆ ಥರ ನಂಗೆ ಇದೇ ಪಾತ್ರ ಬೇಕು, ಅದೇ ಪಾತ್ರ ಬೇಕು ಅಂತ ಏನಿಲ್ಲ. ಬಟ್ ಈ ಪಾತ್ರನೂ ಚೆನ್ನಾಗಿದೆ ಸರ್, ಅದ್ಭುತವಾಗೇ ಇದೆ. ಏನು ಹೇಳಿ ಪಾತ್ರದ ಬಗ್ಗೆ? ಶಿ ಈಸ್ ಲೈಕ್ ಒಂದು ಇಂಡಿಪೆಂಡೆಂಟ್ ಗರ್ಲ್.
ತನ್ನ ಕಾಲ ಮೇಲೆ ತಾನೇ ನಿಂತಿರೋ ಒಂದು ಹುಡುಗಿ, ಜವಾಬ್ದಾರಿ ಇರೋ ಹುಡುಗಿ. ಆ ಒಂದು ಹುಡುಗಿ ಒಂದು ಜೀವನದಲ್ಲಿ ಅವಳದೇ ಆದಂಥ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ಸೊ ಆ ಬೌಂಡ್ರಿಯಲ್ಲಿ ಏನಂದ್ರೆ ಆ ಹುಡುಗ ತಾನು ಇಷ್ಟಪಡೋ ಹುಡುಗ ಹಾಗೇ ಇರಬೇಕು ಅನ್ನೋ ಇಮ್ಯಾಜಿನೇಷನಲ್ಲಿದೆ. ಸೊ ಅದರಿಂದ ಏನಾಗತ್ತೆ, ಆ ಹುಡುಗ ಆ ಥರ ಇಲ್ಲದೆ ಇದ್ದಾಗ ಅವಳೀಗ ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊತಾಳೆ, ಈ ಥರ ಒಂದು ಫುಲ್ ಕತೆ ಮೀನ್ಸ್ ಫುಲ್ ಕ್ಯಾರೆಕ್ಟರೈಸೇಷನ್ ಹೇಳೋಕ್ಕಾಗಲ್ಲ. ದಿಸ್ ಇಸ್ ವಾಟ್ ಆ್ಯಡ್ ಆನ್ ಮಾಡೋಕ್ಕೆ ಸರ್ ಇವರೊಬ್ಬರು ಏರೋಬಿಕ್ಸ್ ಟೀಚರ್. ನಾನು ಡೈಲಾಗ್ ಹೇಳ್ತೀನಿ, ಬೇಸಿಕ್ಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಇವರು ಏರೋಬಿಕ್ಸ್ ಟೀಚರ್ ಸರ್ ಇದರಲ್ಲಿ. ಹಾಗೆ ಕೆಮಿಸ್ಟ್ರಿನೂ ಬಿಲ್ಡ್ ಮಾಡಿಕೊಂಡ್ರು ಆ ಡೈಲಾಗ್ ಹೇಳಿ ಸಿನಿಮಾದಲ್ಲಿ. ಉಲ್ಟಾ ನಿಂತ್ಕೊಂಡ್ಬಂದ್ರಿ ಈಗ. ಹೌದು, ನೋಡಿದೆ ಸರ್, ಇವರೇ ಎಲ್ಲ ಕಾಲ ಮೇಲೆ ಇತ್ತಲ್ಲ. ಮಾಡ್ತೀರಲ್ಲ ಅದು. ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ನಮ್ಮ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಡೈರೆಕ್ಟರ್ ಕುಮಾರ್ ಅವ್ರ ಜೊತೆ. ಆವಾಗಲೇ ಅವ್ರು ಹೇಳ್ತಾ ಇದ್ರು, ಒಂದು ಸಿನಿಮಾ ಇದೆ ಅಣ್ಣ, ನಾನು ಮಾಡಬೇಕು, ನೀವು ಮಾಡೋಣ ಅಂತ. ಸೊ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಹೇಳಿದೆ, ನೋಡು, ಸುಮ್ಮನೆ ಒಂದಿನಕ್ಕೆ 2 ದಿನಕ್ಕೆ ಅವೆಲ್ಲ ಕರೆಸ್ಕೊಬೇಡ, ಚೆನ್ನಾಗಿ ಯೂಸ್ ಮಾಡ್ಕೊ, ನಮ್ಮನ್ನು ಹೊರಗೆ ತೆಗ್ಸು ಅಂದೆ. 10 ದಿನ ಓಡಿಸೋ ನೈಟಲ್ಲಿ ಚೆನ್ನಾಗಿ ಚೆನ್ನಾಗಿ ಓಡಿಸಿ ಬರೀ ಬೈದಲ್ಲೇ ಬದುಕೊಂಡು ಮಾಡಿಬಿಟ್ಟ ನಮ್ಮನ್ನ. ಅಲ್ಲ, ಓಡಿದ್ರು ಸಣ್ಣ ಆಗಲ್ಲ, ಯಾಕಂದರೆ ಇರೋದೇ ಹಂಗೆ ನಾವು. ಸೊ ಒಳ್ಳೊಳ್ಳೆ ನಟರುಗಳು, ಒಳ್ಳೆ ಪ್ರತಿಭಾವಂತ ನಟರುಗಳು, ಪ್ರತಿಭಾವಂತ ಯೋಗಪಟು, ಹಿರಿಯ ಮುತ್ಸದಿ ನಮ್ಮ ಜೊತೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಗಿರಿಯವರು, ಅಂದರೆ ನಾನಲ್ಲ, ನಮ್ಮ ಪ್ರೊಡ್ಯೂಸರ್ ಗಿರಿಯವರು, ಏನು ಬೇಕಾದರೂ ಮಾಡುವ, ಚೆನ್ನಾಗಿ ಮಾಡುವ, ಸಿನಿಮಾ ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಜನ ಸೀಟ್ ಎಡ್ಜಲ್ಲೇ ಕೂತ್ಕೊಂಡು ನೋಡಬೇಕು ಅನ್ನೋ ಥರ ನಾವು ಸಿನಿಮಾ ನೋಡಿದ್ವಿ. ಸೀಟ್ ಎಡ್ಜಲ್ಲೇ ಇರೋ ಥರ ಇದೆ. ಸೊ ಇದು ಹೊಸ ತಂಡಕ್ಕೆ, ಹೊಸ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ಅನ್ಸುತ್ತೆ ನನಗೆ ಮುಗಿಸದೆ ಡಬಲ್ ಡಿ ಬಿಲ್ಟ್ ಅಕ್ಕ, ನೀವು ನೋಡಿದ್ದು ಅದು ವಿಗ್ ಪಕ್ಕ. ಈಗ ಒಂಚೂರು ಎಲ್ಲಿದ್ದೀರ ಅಲ್ಲೇ ಒಂಚೂರು ಮುಂದೆ ಬನ್ನಿ. ಇದೆ ಸೀಟ್ ಎಡ್ಜ್, ಅಲ್ಲೇ ಇರ್ತೀರಿ ಸಿನಿಮಾ ನೋಡುವಾಗ, ತುದಿಲೇ ಇರ್ತೀರಿ. ಅವ್ರು ಯಾರೋ ಕೇಳಿದ್ರು, ಇನ್ನೊಂದು ಕಡೆ ಎಲ್ಲ ಹೋಗಿದ್ವಿ ಈಗ ಪ್ರಮೋಷನ್ಗೆ, ಇದೇ ಥರ ಹೇಳಿದೆ. ಅವ್ರು ಬಂದ್ಬಿಟ್ಟು, ಅದೇ ತುದಿಗೆ ಬಂದಿದ್ದೀವಿ, ಮಧ್ಯದಲ್ಲಿ ಎದ್ದೋಗೋ ಥರ ಆಗ್ಬಿಡುತ್ತಾ ಅಂತ ಕೇಳಿದ್ರು. ಸರ್, ಕೊನೆ ತನಕ ತುದಿಲೇ ಇರ್ತೀರಾ ಅಂದರೆ ಒಬ್ಬ ನಿರ್ದೇಶಕ ಕನಸು ಕಟ್ಕೊಂಡು, ನಾನು ಪ್ರೊಫೆಷನ್ನೇ ಅದು, ಸಿನಿಮಾ ಬಿಟ್ಟರೆ ಅದೇನೆ, ಇದರಲ್ಲೂ ಅದೇ ಪಾತ್ರ ಸಿಕ್ಕಿದೆ. ಜೊತೆಗೆ ಒಂದು ಸಣ್ಣ ವೀಕ್ನೆಸ್ ಇದೆ ಆ ಯೋಗ ಟೀಚರ್ಗೆ. ಸರಿ, ಆ ಥರದ್ದು ಒಂದು ಕ್ಯಾರೆಕ್ಟರ್, ಅಂದ್ರೆ ಆ ಥರನೇ ಅಲ್ಲ, ರಿವೀಲ್ ಆಗಬೇಕು ಸರ್, ಮುಟ್ಟಿಲ್ಲ. ಸೊ ಮಜಾ ಇದೆ ಆ ಥರ. ಎಷ್ಟು ಎನರ್ಜೆಟಿಕ್ ವಾಯ್ಸ್ ಔಟ್ ಆಗ್ಬಿಟ್ಟಿದೆ ಸ್ವಲ್ಪ. ನಿನ್ನೆ ಕೊಟ್ಟಿಗೆ ಆರದಿಂದ ಬಂದಿದ್ದು, ನೈಟ್ ಶೂಟ್ 5 ದಿನ, ಹಾಗಾಗಿ ಮಾತಾಡೋಕೆ ಒಂಚೂರು ಕಷ್ಟ ಆಗ್ತಿದೆ. ಬಟ್ ಎನಿವೇಸ್, ನೀವು ಮಾತಾಡ್ತೀರ, ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಖುಷಿ ಅನಿಸಿದ್ದು. ನಾವೆಲ್ಲ ಅದೃಷ್ಟವಂತರು ಈಗ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋಕ್ಕೆ. ಮಾಧ್ಯಮದವರು ಮತ್ತು ಬ್ಲಾಗರ್ಸು ಮತ್ತು ಆಡಿಯನ್ಸು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಏಕೆಂದರೆ ನಮ್ಮ ಟ್ರೈಲರ್ ರಿಲೀಸ್ ಇದೆ, ಬನ್ನಿ ಎಲ್ಲರೂ ಅಂತೇಳಿ ಒಂದು ಮೆಸೇಜ್ ಮುಖಾಂತರ ಕರೆದಿದ್ವಿ. ಎಲ್ಲರೂ ಬಂದಿದ್ರ. ಇದು ನಾನು ನೋಡಿದ್ರೆ ಕ್ರೌಡ್ ಫುಲ್ ಇದೆ. ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು 30ನೇ ತಾರೀಕು ಸೀಟೆಡ್ ಸಿನಿಮಾ ರಿಲೀಸ್ ಇದೆ. ನೀವೆಲ್ಲ ಬಂದು ಮತ್ತು ನಿಮ್ಮ ಜೊತೆಲಿರೋರಿಗೆಲ್ಲ ತಿಳಿಸಿ, ಎಲ್ಲ ಸಿನಿಮಾನ ನೋಡಿ ಆಶೀರ್ವಾದ ಮಾಡಬೇಕು. ಇನ್ನು ಮುಂದೆ ಸಿನಿಮಾ ಮಾಡೋದಕ್ಕೆ ನಮಗೊಂದು ಸಹಕಾರ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ನಂಬರ್ ಕೇಳಿದ್ರು. ಒಂದು 2 ವರ್ಷದಿಂದ ಸತತ ಪ್ರಯತ್ನ. ನಾನು ನಂಬರ್ ಕೊಟ್ಟಿದ್ದೆ, ಬೆಳಿಗ್ಗೆ ಎದ್ದು ಒಂದು ಗುಡ್ ಮಾರ್ನಿಂಗು, ಸರ್ ಇವತ್ತು ಫ್ರೀ ಇದ್ದರೆ ಒಂದು 1 ಅವರ್ ಸ್ಟೋರಿ ಹೇಳ್ತೀನಿ ಅಂದರು. ವೆಯ್ಟ್ ಮಾಡಿ ಅಂದರೆ 2 ಇಯರ್ಸ್ ವೆಯ್ಟ್ ಮಾಡಿದ್ವಿ. ಲಾಸ್ಟಿಗೂ ನೋಡೋಣ, ಆಗಲಿ ಏನಿದೆ ಕತೆ ನೋಡೋಣ ಅಂತೇಳಿ ಪ್ರಯತ್ನ ಪಟ್ಟು ಒಂದು ಮೀಟ್ ಆದ್ವಿ. ಕತೆ ಕೇಳಿದ್ವಿ. ಕತೆ ಏನು ಹೇಳಿದ್ರು ಆ ಕತೆ ನಾವು ಫುಲ್ ಮೂವಿ ನೋಡಿದಾಗೂ ಅದೇ ರೀತಿ ಇದೆ. ಅದೇ ಥರನೇ ಕತೆ ಕಂಪ್ಲೀಟ್ ಮಾಡಿದ್ದಾರೆ. ಧನ್ಯವಾದಗಳು. ಹಾಗೆ ನಮ್ಮ ಕರೆಗೆ ಹೂಗೊಟ್ಟು ಬಂದಿರುವಂಥ ವ್ಲಾಗರ್ಸ್ ಹಾಗೆ ಆಡಿಯನ್ಸ್ಗೆ ಬಂದಿರೋದಕ್ಕೆ ಧನ್ಯವಾದಗಳು. ಇದೇ ತಿಂಗಳು ಜನವರಿ 30ಕ್ಕೆ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ, ಸೀಟೆಡ್. ಸೊ ಈಗ ಹೇಗೆ ಬಂದಿದ್ದೀರೋ, ನಮಗೆ ಸಪೋರ್ಟ್ ಮಾಡಿದ್ರು, ಅದೇ ಥರ ಅವತ್ತು ಬಂದು ನಿಮ್ಗೆ ಸಪೋರ್ಟ್ ಮಾಡಿ
ನಿಮ್ಮ ಬೆಂಬಲ ಬೇಕು ಅಷ್ಟೇ. ಸರ್, ಇದು ದಿನನಿತ್ಯ ನಡೆಯುವಂಥ ಘಟನೆಗಳು. ಈಗ ಅಕ್ಕಪಕ್ಕ ಯಾರು ನೋಡಿದ್ರು ಮೊಬೈಲ್ ಸಿಕ್ತು ಅಂದರೆ ಸಾಕು, ಆಗಲೇ ವ್ಲಾಗ್ಸ್ ಮಾಡ್ತಾ ಇರ್ತಾರೆ. ಸೊ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಣ್ಣ ಪುಟ್ಟ ವಿಷಯ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಮನೇಲಿ ನಡೆಯುವಂಥ ಘಟನೆಗಳಾಗಿರ್ಬೋದು, ಅದನ್ನೆಲ್ಲ ವ್ಲಾಗ್ಸ್ ಮಾಡ್ತಾರೆ. ಏನಂದರೆ ಫೇಮಸ್ ಆಗ್ಬಿಡೋಣ ಬೇಗ ಅಂತ. ಬಟ್ ಫೇಮಸ್ ಆಗೋದು ಅಷ್ಟೊಂದು ಸುಲಭ ಇಲ್ಲ. ಸೊ ಅದಾದಂಥ ಟ್ರೋಲ್ಗಳು, ನೆಗೆಟಿವಿಟಿ ಎಲ್ಲ ಅನುಭವಿಸ್ಬೇಕಾಗುತ್ತೆ. ಸೊ ಅದನ್ನ ಇಟ್ಕೊಂಡು ಈ ಗೋಸ್ಟ್ ಹಂಟಿಂಗು ಆ ಥರ ಎಲ್ಲ ದಿನನಿತ್ಯದ್ದು ತೊಗೊಂಡು ಇದು ಮಾಡಿರೋದು ಸರ್. ಮಾಡ್ಕೊಂಡಿದ್ದೀವಿ ಸರ್. ಬರುತ್ತೆ, ಅಲ್ಲಾಗುತ್ತೆ ಸರ್, ಸ್ಕ್ರೀನಿಂಗ್ ಆಗುತ್ತೆ. ಹೌದು ಸರ್, ಅಲ್ಲಾಗೆ ಆಗುತ್ತೆ. ಸರ್, ಅಲ್ಲೇ ಪ್ಲ್ಯಾನ್ ಇದೆ ಸರ್. ಹೌದು ಸರ್, ಹೌದು. ಇಲ್ಲ, ಅದು ಪ್ಲ್ಯಾನ್ ಇದೆ ಸರ್. ಹೇಳಿ ಸರ್, ತುಂಬಾ ಇದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಸಿನಿಮಾ, ಅದರಿಂದ ಗೆಲ್ಲೇಬೇಕು ಸರ್. ಇದಕ್ಕೂ ಮುಂಚೆ ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳಲ್ಲಿ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಇದು ನನ್ನ ಮೊದಲನೇ ಸಿನಿಮಾ ಸರ್. ಈ ಸಬ್ಜೆಕ್ಟ್ 3 ವರ್ಷದಿಂದ ಮಾಡ್ಕೊಂಡಿರೋದು. ಸೊ ಸಿನಿಮಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೆ. ಪ್ರೊಡ್ಯೂಸರ್ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾ ಮುಖಾಂತರನೇ ನಮಗೆ. ಹಾಗೆ